53ನೇ ರಾಯರ ಆರಾಧನೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜಯನಗರ 5ನೇ ವಾರ್ಡ್ನಲ್ಲೂ ಕೂಡ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದೇವಾಲಯದಲ್ಲೂ ಕೂಡ ದೇವರ ಆರಾಧನೆ ವಿಜೃಂಭಣೆಯಿಂದ ನಡೀತಿರುವಂತದ್ದು. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನಿದೆ ಬೆಂಗಳೂರು ಜಯನಗರ 5ನೇ ವಾರ್ಡ್ನಲ್ಲಿರುವಂತಹ ಶ್ರೀ ನಂಜುಂಡೇಶ್ವರ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ರಾಯರ ಆರಾಧನೆ ಬಹಳ ವಿಜೃಂಭಣೆಯಿಂದ ನಡೀತಿರುವಂತದ್ದು. ಇಂದು 353ನೇ ಆರಾಧನೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ದೇವರ ಶ್ರೀ ರಾಘವೇಂದ್ರ ಸ್ವಾಮಿ ದೇವರ ಉತ್ಸವ ಮೂರ್ತಿಯನ್ನ ತೇರಿನಲ್ಲಿ ಇಟ್ಟು ಈಗ ರಾಜ ಬೀದಿಯಲ್ಲಿ ಬೆಂಗಳೂರಿನ ಜಯನಗರ 5ನೇ ವಾರ್ಡ್ನ ರಾಜ ಬೀದಿಯಲ್ಲಿ ಈಗ ತೇರನ್ನ ಎಳಿತಿರುವಂತಹ ದೃಶ್ಯ ನೋಡಿರ್ಬೋದು. ವಿಶೇಷವಾಗಿ ತೇರನ್ನ ವಿಶೇಷವಾದ ಹೂವಿನಿಂದ ಅಲಂಕಾರ ಮಾಡಿರುವಂತದ್ದು. ಈಗಾಗಲೇ ದೇವರ ಮೂರ್ತಿಯನ್ನ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ತೇರಿನಲ್ಲಿ ಇಡಲಾಗಿದೆ. ಈ ರಥವನ್ನ ಈಗ ರಾಜ ಬೀದಿಯಲ್ಲಿ ಎಳಿತಿರುವಂತದ್ದು. ಹಾಗೆಯೇ ರಸ್ತೆ ಪಕ್ಕದಲ್ಲಿರುವಂತಹ ಮನೆಗಳಿಂದನೂ ಕೂಡ ಹಣ್ಣು ಕಾಯಿಯನ್ನ ಇಟ್ಟು ಆ ಪೂಜೆಗಳನ್ನು ಕೂಡ ನಡೆಸಲಾಗಿರುವಂತದ್ದು. ಮಠದ ಪ್ರದಕ್ಷಿಣೆಯನ್ನ ಹಾಕುವಂತಹ ಪ್ರಕ್ರಿಯೆ ಈಗೆಲ್ಲದೂ ಕೂಡ ಪ್ರಾರಂಭವಾಗಿರುವಂತದ್ದು. ಈಗ ನೋಡ್ತಿರುವಂತಹ ದೃಶ್ಯ ಏನಿದೆ ಮನೆಗಳಿಂದ ರಸ್ತೆ ಪಕ್ಕದಲ್ಲಿರುವಂತಹ ಮನೆಗಳಿಂದನೂ ಕೂಡ ರಾಯರಿಗೆ ವಿಶೇಷವಾಗಿ ಹಣ್ಣು ಕಾಯಿ ಪೂಜೆಯನ್ನ ಕೊಟ್ಟು ಪೂಜೆಯನ್ನ ನಡೆಸಲಾಗಿರುವಂತದ್ದು. ವಿಶೇಷವಾಗಿ 353ನೇ ಆರಾಧನೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ಕೂಡ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ನಡೆಸಲಾಗಿದೆ. ಈಗಾಗಲೇ ವಿಜೃಂಭಣೆಯಿಂದ ರಾಜ ಬೀದಿಯಲ್ಲಿ ರಥೋತ್ಸವವನ್ನು ಕೂಡ ನಡೀತಿರುವಂತದ್ದು ನೀವೀಗ ವಿಡಿಯೋದಲ್ಲಿ ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರ ಮಠದ ರಾಘವೇಂದ್ರ ಸ್ವಾಮಿ ಮಠದ ಪ್ರದಕ್ಷಿಣೆ ಕೂಡ ಮುಕ್ತಾಯವಾಗ್ತಾ ನಂತರದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ದೇವಾಲಯದ ಒಳಭಾಗಕ್ಕೆ ಕೊಂಡೊಯ್ದು ಅನಂತರ ಪೂಜೆ ಪುನಸ್ಕಾರಗಳು ಮತ್ತೆ ನಡೆಯುವಂತದ್ದು. ಹಾಗೆ ದೇವಸ್ಥಾನದಲ್ಲೂ ಕೂಡ ಭಕ್ತರಿಗೆ ರಾತ್ರಿ 11 ಗಂಟೆವರೆಗೆ ರಾಯರ ಬೃಂದಾವನದ ದೇವರ ದರ್ಶನವನ್ನ ಮಾಡ್ಲಿಕ್ಕೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಈಗಾಗಲೇ ಸಕಲ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಬೆಂಗಳೂರು. ನಮಸ್ಕಾರ. ನಾನು ಆಕ್ಚುಲಿ ಇಂಡಿಯಾನಲ್ಲೇ ಬೆಳೆದು ಹುಟ್ಟಿ ಇಲ್ಲೇ ಮಠದಲ್ಲೇ ತುಂಬ ದಿನ ಇದ್ದೆ. ಆಮೇಲೆ ಸಮ್ಮರ್ ಹಾಲಿಡೇಸಿಗೆಲ್ಲ ಮಠದಲ್ಲಿ ಶ್ಲೋಕಗಳು, ಹಾಡುಗಳು, ಸಮ್ಮರ್ ಕ್ಯಾಂಪ್ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಾನು ಮದುವೆ ಆಗಿ ಹೋಗಿದ್ದು ಫಿನ್ಲ್ಯಾಂಡ್ಗೆ. ಸೊ ಪ್ರತಿ ವರ್ಷ ಫಿನ್ಲ್ಯಾಂಡಿಂದ ರಾಯರ್ ಆರಾಧನೆಗೆ ಅಂತ ಖಂಡಿತ ಬರ್ತೀನಿ. ಕೋಲಾಟ ಆಡ್ತೀನಿ, ರಾಯರ್ ಸೇವೆ ಮಾಡ್ತೀನಿ, ಮತ್ತೆ ಫ್ಲೈಟ್ ಹತ್ಕೊಂಡು ಫಿನ್ಲ್ಯಾಂಡಿಗೆ ಹೋಗ್ತೀನಿ. ನಾನು 2 ದಿನದ ಹಿಂದೆ ಬಂದೆ. ಕೋಲಾಟ ನಾನು ಫಸ್ಟ್ ಕಲ್ತಿದ್ದು ಮಠದಲ್ಲೇ ಹೇಳ್ಕೊಡ್ತಾ ಇದ್ರು ನನಗೆ. ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರಿಂದ ಕೋಲಾಟ ಕಲ್ತಿದ್ದೀನಿ. ಹೌದು. ನಾನು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದು. ಜೀವನದಲ್ಲಿ ಏನೇ ಆಗ್ಲಿ ಭಗವಂತ ಇರ್ತಾನೋ ಇಲ್ವೋ, ರಾಯರಂತೂ ಜೊತೆಗಿರ್ತಾರೆ ಅನ್ನೋ ಧೈರ್ಯ ನನಗಿದೆ. ನಾವು ಮನ್ಸಲ್ಲಿ ಏನೇ ದುಃಖ ಇದ್ರು ಪರಿಹಾರ ಮಾಡೋದೇ ರಾಯರು. ನಮ್ಮ ಮನ್ಸಲ್ಲಿ ಖುಷಿ ಬಂದ್ರು ಆ ಖುಷಿನ ಜಾಸ್ತಿ ಮಾಡೋದು ರಾಯರೇ. ಆಮೇಲೆ ಒಂದು ಮುಖ್ಯ, ಹುಟ್ಟದಾಗಿಂದ ನಾನು ಹುಟ್ಟಿದ್ದು ರಾಯರ ಆಶೀರ್ವಾದದಿಂದನೇ. ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಹುಟ್ಟಿದ್ದು ಅದು ರಾಯರಿಗೆ ಹರ್ಸ್ಕೊಂಡ್ಮೇಲೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ಅವ್ರ ಪ್ರಸಾದ ಅವರಿಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ತುಂಬ ಥ್ಯಾಂಕ್ಫುಲ್ ಆಗಿ ಅವ್ರ ಪ್ರಸಾದ ಆಗಿ ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿಲ್ಲ ಅಂದರೆ ಈ ಜನ್ಮ ಅವ್ರು ನನಗೆ ಕೊಟ್ಟಿರೋದು ವ್ಯರ್ಥ ಅಂತ ಅನ್ಸತ್ತೆ. ಸಪ್ನಾ. ಪ್ರೇಮ ಅಂತ. ನಾನು ರಾಯರ ಮಠಕ್ಕೆ 10 ವರ್ಷದಿಂದ ಸೇವೆ ಬರ್ತಾ ಇದ್ದೀನಿ. ಆಮೇಲೆ
ವಾಲಂಟಿಯರ್ ಆಗಿದ್ದೀನಿ, ಇಲ್ಲೂ ವಾಲಂಟಿಯರ್ ಆಗಿದ್ದೀನಿ. ಯಾವಾಗೂ ರಾಯರು ಸೇವೆನೆ ಮಾಡೋದು. ನಂಗೆ 82 ಇಯರ್ಸು. ರಾಯರೇ ನನ್ ಕಾಪಾಡ್ತಾ ಇರೋದು. ರಾಯರಿಂದನೇ ನಾನು ಇಷ್ಟು ಮಟ್ಟಿಗೆ ಬದುಕಿರೋದು. ನನ್ನ ಕೈಲಾಗದೇ ಇದ್ರು ಬೆಳಗಿನ ಜಾವ 5:30ಗೆ ಬರ್ತೀನಿ. ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ಆ, ನಾನು ಇನ್ನೆಲ್ಲೂ ಹೋಗಲ್ಲ. ರಾಯ ಸೇವೆಗೆ ಮಾತ್ರ ಬರ್ತೀನಿ, ಎಲ್ಲೂ ಹೋಗಲ್ಲ. ಮನೇಲಿ ಇರೋದಷ್ಟೇ. ರಾಗಿಗುಡ್ಡಕ್ಕೆ ಪ್ರತಿ ಶನಿವಾರ ಊಟ ಬಡಿಸ್ತೀನಿ. ಆಮೇಲೆ ಹನುಮಾನ್ ಜಯಂತಿಲು 12 ದಿವಸ ಅಲ್ಲೇ ಇರ್ತೀನಿ. ರಾಯರೇ, ಆಂಜನೇಯ, ನಮ್ಮನೆ ಹಿಂಭಾಗ ವೆಂಕಟರಮಣ ಸ್ವಾಮಿ ಇದೆ ತಿರುಮಲ, ಅಲ್ಲೂ ಹೋಗಿ ಸೇವೆ ಮಾಡ್ತೀನಿ. ಎಲ್ಲಾರು ನನ್ ಕಾಪಾಡ್ತಾ ಇದ್ದಾರೆ. ಪ್ರೇಮ ಅಂತ. ನಾವು ಕಳೆದ 43 ವರ್ಷಗಳಿಂದ ಈ 5ನೇ ಬ್ಲಾಕ್ ಮಠದಲ್ಲಿ ಆರಾಧನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಎಲ್ಲ ಕೆಲಸಗಳನ್ನ ಬಿಟ್ಬಿಟ್ಟು ಆ 3 ದಿನ ರಾಯರಿಗೆ ಅಂತ ಸೇವೆಗೆ ಅಂತ ಇಟ್ಕೊಂಡಿರ್ತೀವಿ. ನಾವು ಬೆಂಗಳೂರು ಜಯನಗರ 5ನೇ ಬ್ಲಾಕ್. 43ನೇ ವರ್ಷ. ಆರಾಧನೆ ಅನ್ನೋದು ಒಂಥರ ಇಡೀ ದೇಶಕ್ಕೆ ಒಂದು ಹಬ್ಬದ ಥರ ಆಗಬೇಕು. ಪ್ರತಿಯೊಂದು ಜಿಲ್ಲೆಗಳಲ್ಲೂ, ಊರುಗಳಲ್ಲೂ, ಒಂದು ಊರಿನಲ್ಲಿ ಒಂದೊಂದು ರೋಡ್ಗಳಲ್ಲೂ ಎಲ್ಲೆಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸ್ತಾರೆ. ರಾಯರ ಕೃಪೆಗೆ ಪಾತ್ರರಾಗ್ತಾರೆ. ಅದೊಂಥರ ಹೆಮ್ಮೆ ಅನ್ಸುತ್ತೆ. ಮಂತ್ರಾಲಯಕ್ಕೆ ಪ್ರತಿ ವರ್ಷ ಹೋಗ್ತೀವಿ. ಆರಾಧನೆಗೆ ಇಳಿರ್ತೀವಿ. ಆರಾಧನೆ ಆದ್ಮೇಲೆ ಮಂತ್ರಾಲಯಕ್ಕೆ ಹೋಗ್ತೀವಿ. ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ಬರ್ತೀವಿ. 15 ಜನ ಇದೀವಿ. ಎಲ್ಲರೂ ಬಂದಿದ್ದೀವಿ ಪ್ರತಿ ವರ್ಷ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬರ್ತೀವಿ. ಇಡೀ ದಿನ ಬೆಳಗ್ಗಿಂದ ರಾತ್ರಿ ತನಕ